ಬೆಳಗಾವಿಯಲ್ಲಿ ಹುಳಿ ಹಿಂಡೋದು ಯಾರು? ಎಲ್ಲ ಸಮುದಾಯಗಳಿಗೂ ಆಶ್ರಯ ನೀಡಿದ ಬೆಳಗಾವಿ ಗಡಿ ವಿಚಾರ ಬಂದಾಗ ಹಲವು ಸವಾಲುಗಳನ್ನ ಎದುರಿಸುತ್ತಲೇ ಬಂದಿದೆ. ಸವಾಲುಗಳಿಗೆ ಪರಿಹಾರ 2 ನಿಮಿಷಗಳಲ್ಲಿ ಸಿಕ್ಕರೂ ಅದನ್ನ ತಲೆಮಾರುಗಳು ನೋಡುವಂತೆಯೇ ಮಾಡಿದ್ದು ಈ ರಾಜಕಾರಣ. ಏನೇ ಇರಲಿ, ಬೆಳಗಾವಿ ಕನ್ನಡಿಗರಂತೆ. ಅಲ್ಲಿರುವ ಮರಾಠಿಗರು ಕನ್ನಡಿಗರೇ ಅಲ್ಲವೇ? ಅಲ್ಲಿ ಸಾಮಾನ್ಯ ಕುಟುಂಬಗಳು ಇಂದು ಸಹ ಬಾಳ್ವೆಗೆಲ್ಲೇ ಸಾಗುತ್ತಿವೆ. ಆದ್ರೆ ಕೆಲವು ಸಾಮಾನ್ಯರಿಗೆ ಈ ಹೋರಾಟ, ನಿಷೇಧ, ಗದ್ದಲಗಳು ಯಾಕೆ ನಡೀತಾ ಇವೆ, ಇವುಗಳನ್ನ ಮಾಡುತ್ತಿರೋದಾದ್ರೂ ಯಾರು ಅನ್ನೋದರ ಅರಿವೇ ಇಲ್ಲ. ಮರಾಠಿ ಕನ್ನಡಿಗರ ಸಂಘರ್ಷ ಸಾಮಾನ್ಯರದ್ದಲ್ಲ, ಅದು ರಾಜಕಾರಣಿಗಳದ್ದು. ಆದ್ರೆ ಬಲಿಯಾಗುವವರು ಮಾತ್ರ ಬಡ ಸಾಮಾನ್ಯ ಕುಟುಂಬದವರೇ. ಎಂಇಎಸ್ ಪುಂಡಾಟಿಕೆ. ಇಲ್ಲಿಯವರೆಗೆ ಎಂಇಎಸ್ ಮರಾಠಿಗರಿಗೆ ಒಳಿತಿಗಿಂತ ಕೆಡುಕನ್ನೇ ಹೆಚ್ಚು ಮಾಡಿದೆ. ಗಡಿನಾಡಿನ ಅಭಿವೃದ್ಧಿಯನ್ನ ತಡೆದದ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಅಂದರೆ ಎಂಇಎಸ್. ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯನ್ನ ಹಾಳು ಮಾಡಿದ್ದು ಕೂಡ ಇದೇ ಎಂಇಎಸ್. ಇದಕ್ಕೆ ಇತಿಹಾಸವೇ ಸಾಕ್ಷಿ. ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವದಂದು ಎಂಇಎಸ್ ಅಷ್ಟು ಮಟ್ಟದ ಜನಸಮೂಹವನ್ನ ಸೇರಿಸಿ ಕರಾಳ ದಿನ ಅಂತ ಆಚರಿಸೋದು ಸಾಮಾನ್ಯ ವಿಷಯವಲ್ಲ. ಪ್ರಸ್ತುತ ಮೊದಲಿನಷ್ಟು ಬಲವಾಗಿಲ್ಲದಿದ್ದರೂ ಇಂಥ ಘಟನೆಗಳು ಮರುಕಳಿಸುತ್ತಿವೆ ಅಂದರೆ ಇದಕ್ಕೆ ಪುಷ್ಟಿ ನೀಡುತ್ತಿರುವವರು ಯಾರು? ಉತ್ತರ ನಮ್ಮೊಳಗೆ ಇದೆ. ಒಮ್ಮೆ ನಿಮ್ಮನ್ನೇ ನೀವು ಅವಲೋಕಿಸಿ ನೋಡಿ, ಉತ್ತರ ತಾನಾಗಿ ಸಿಗುತ್ತೆ. ಈ ಎಲ್ಲಾ ವಿದ್ಯಮಾನಗಳ ನಡುವೆಯೂ ಬೆಳಗಾವಿಯಲ್ಲಿ ಸೌಹಾರ್ದಯುತ ಬದುಕು ನಡೆಸುತ್ತಿರುವ ವ್ಯಾಪಾರಸ್ಥರು, ಕಾರ್ಮಿಕರು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಗಡಿ ವಿವಾದಗಳಿಗಿಂತ ಮಾನವ ಸಂಬಂಧಗಳೇ ಮುಖ್ಯ ಅಂತ ಮೌನವಾಗಿ ತೋರಿಸುತ್ತಿದ್ದಾರೆ. ಗಡಿ ವಿವಾದದ ಬೇರು. 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆ ನಂತರ ಬೆಳಗಾವಿ ಸೇರಿ ಹಲವಾರು ಮರಾಠಿ ಭಾಷಾಭಿಮುಖ ಪ್ರದೇಶಗಳು ಮೈಸೂರು, ಅಂದರೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಸೇರಲ್ಪಟ್ಟವು. ಅಂದಿನಿಂದಲೇ ಈ ಎಂಇಎಸ್ ಚಳವಳಿ ಆರಂಭವಾಯಿತು. ಅವರ ಬೇಡಿಕೆ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಭಾಗಗಳನ್ನ ಮಹಾರಾಷ್ಟ್ರಕ್ಕೆ ವಿಲೀನಗೊಳಿಸೋದು. ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇನ್ನೂ ವಿಚಾರಣೆಯಲ್ಲಿ ಇದ್ದರೂ ಜನರ ದಿನನಿತ್ಯದ ಬದುಕು ಅದರಾಚೆಗೆ ಸಾಗುತ್ತಿದೆ. ಆದ್ರೆ ಇದೇ ಎಂಇಎಸ್ ಸಂಘಟನೆಯನ್ನ ಅನೇಕ ಬೆಳಗಾವಿ ಮರಾಠಿಗರು ಈಗ ಮನೆಯಿಂದ ದೂರ ಇಡುತ್ತಾರೆ. ಮುಷ್ಕರಗಳು, ಹೋರಾಟಗಳು ಯಾಕೆ ನಡೆಯುತ್ತವೆ ಅನ್ನೋ ಅರಿವು ಸಾಮಾನ್ಯರೊಳಗೆ ಅಷ್ಟು ಸ್ಪಷ್ಟವಿಲ್ಲ. ರಾಜಕಾರಣದಿಂದಲೇ ಒಡಕು. ಬೆಳಗಾವಿಯ ಬೀದಿಗಳಲ್ಲಿ 2 ಭಾಷೆಗಳು ಒಂದೇ ಧ್ವನಿಯಾಗಿ ಕೇಳಿಸುತ್ತವೆ. ಜನರ ಹೃದಯಗಳಲ್ಲಿ ವಿಭಜನೆ ಅನ್ನೋದು ಇಲ್ಲ, ಆದ್ರೆ ಅದು ರಾಜಕೀಯದಲ್ಲೇ ಇದೆ. ಈ ರಾಜಕೀಯದಿಂದಲೇ ಒಬ್ಬರನ್ನೊಬ್ಬರು ಎದುರು ನೋಡಿದರೂ ದ್ವೇಷ ಹುಟ್ಟುವಂತೆ ಮಾಡಿದ್ದು ಇದೇ ರಾಜಕೀಯ ಹಾಗೂ ರಾಜಕಾರಣ. ಎಷ್ಟು ಬಾರಿ ರಾಜ್ಯದ ನಾಯಕರು ಬೆಳಗಾವಿ ಗಡಿ ಜಿಲ್ಲೆಯಲ್ಲಿ ಮರಾಠಿ ಮಾತನಾಡಿಲ್ಲ? ಆಗ ಎಲ್ಲಿಗೆ ಹೋಗಿತ್ತು ಇವರ ಅಭಿಮಾನ? ಈ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವೇನು? ಬೆಳಗಾವಿ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಮರಾಠಿ ಸಮುದಾಯದ ಮತಗಳು ನಿರ್ಣಾಯಕ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಮರಾಠಿ ಮತದಾರರನ್ನ ಆಕರ್ಷಿಸಲು ಮೃದುವಾದ ನಿಲುವನ್ನ ತೋರಿಸುತ್ತಾರೆ. ಕೆಲ ಸಂದರ್ಭಗಳಲ್ಲಿ ಎಂಇಎಸ್ ಪರ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿದ್ದು ದಾಖಲೆ. ಉದಾಹರಣೆಗೆ, ಕೆಲವು ಕಾಂಗ್ರೆಸ್ ನಾಯಕರು ರಾಜ್ಯೋತ್ಸವದಂದು ಕರಾಳ ದಿನ ಅಂತ ಆಚರಿಸಿದವರ ವಿರುದ್ಧ ಮೌನ ವಹಿಸುತ್ತಾರೆ. ಮರಾಠಿ ಮತದಾರರನ್ನ ಕಳೆದುಕೊಳ್ಳದಿರಲು ಇಷ್ಟೆಲ್ಲ ಸರ್ಕಸ್. ಇದು ಅವರ ರಾಜಕೀಯ. ಆದ್ರೆ ಬಲಿಯಾಗುವವರು ಬಡ ಮರಾಠಿ ಮತ್ತು ಕನ್ನಡಿಗರ ಮಕ್ಕಳು. ಬಿಜೆಪಿ ನಿಲುವೇನು ಗೊತ್ತಾ? ಬಿಜೆಪಿ ರಾಜ್ಯ ಮಟ್ಟದಲ್ಲಿ ಕನ್ನಡ ಪರ ನಿಲುವು ತೋರಿಸಿದರೂ ಬೆಳಗಾವಿಯಲ್ಲಿ ಮರಾಠಿ ಮತದಾರರೊಂದಿಗೆ ಸೂಕ್ಷ್ಮವಾಗಿ ವ್ಯವಹರಿಸುತ್ತೆ. ಅನೇಕ ಸ್ಥಳೀಯ ಬಿಜೆಪಿ ನಾಯಕರು ಮರಾಠಿ ಭಾಷೆಯಲ್ಲಿ ಪ್ರಚಾರ ಮಾಡ್ತಾರೆ. ಅವರ ಭಾಷಾ ಗೌರವಕ್ಕೂ ಸ್ಪಷ್ಟ ನಿಲುವು ಕೊಡುತ್ತಾರೆ. ಉದಾಹರಣೆಗೆ, ಬೆಳಗಾವಿಯ ಕೆಲವು ಬಿಜೆಪಿ ಶಾಸಕರು ಎಂಇಎಸ್ ಪರ ಹೋರಾಟಗಾರರೊಂದಿಗೆ ವೇದಿಕೆ ಹಂಚಿಕೊಂಡ ಘಟನೆಗಳು ನಡೆದಿವೆ. ಇದು ಸ್ಥಳೀಯ ರಾಜಕೀಯದಲ್ಲಿ ಮತದಾರರ ಸಮತೋಲನ ಕಾಯ್ದುಕೊಳ್ಳುವ ರಾಜಕಾರಣಿಗಳ ಧೋರಣೆ. ಬಡವರ ಮಕ್ಕಳೇ ಗುರಿ. ಈ ಹೋರಾಟಗಳು, ನಿಷೇಧಗಳು, ಗಲಭೆಗಳು ಅಲ್ಲಿನ ಜನರಿಗೆ ತಾರ್ಕಿಕ ಅಂತ್ಯ ನೀಡೋದಿಲ್ಲ. ಗಡಿಯಲ್ಲಿ ನಾವು ಎಲ್ಲರೂ ಒಂದೇ ಅಂತ ಬದುಕುತ್ತಿರುವವರ ನಡುವೆ ವಿಭಜನೆಯನ್ನ ಸೃಷ್ಟಿಸಿ ಮರಾಠಿಗರನ್ನ ಕನ್ನಡಿಗರ ವಿರುದ್ಧ ಮತ್ತು ಕನ್ನಡಿಗರನ್ನ ಮರಾಠಿಗರ ವಿರುದ್ಧ ನಿಲ್ಲಿಸುವ ರಾಜಕಾರಣಿಗಳು ಬಡವರ ಮಕ್ಕಳ ಚಿತೆಯಲ್ಲಿ ಬೆಂಕಿ ಕಾಯಿಸಿಕೊಂಡು ತಮ್ಮ ರಾಜಕೀಯ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಾರೆ.
ಅವರ ಕೌಶಲ್ಯದಿಂದ ಹೊರಬರಲು ನಮ್ಮ ಏಳಿಗೆಯೇ ಉತ್ತರ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.